ಸ್ಟೂಡೆಂಟ್ಸ್, ಕಳೆದ ಎಪಿಸೋಡ್ನಲ್ಲಿ ನಾವು ಲೋಪಸಂಧಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಎರಡು ಸ್ವರಗಳು ಸೇರುವಾಗ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರವು ಲೋಪವಾದರೆ ಅಥವಾ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುವರು. ಲೋಪ ಬರುವುದು ಸಾಮಾನ್ಯವಾಗಿ ಅ, ಇ, ಉ, ಎ ಸ್ವರಗಳಿಗೆ. ಇನ್ ದ ಲಾಸ್ಟ್ ಎಪಿಸೋಡ್ ವಿ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ಲೋಪಸಂಧಿ. We understood that Lopasandhi happens when two swaras meet and the last swara of the first word has been dropped out. Omission usually happens for a, e, u, a. We also had a look at few examples of Lopasandhi. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆಗಮಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. In today's episode, we are going to discuss in detail about ಆಗಮಸಂಧಿ. ಆಗಮಸಂಧಿ is one of the two ಕನ್ನಡ ಸ್ವರಸಂಧಿಗಳು. ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಫಿನಿಷನ್ ಫಸ್ಟ್. ಎರಡು ಪದಗಳು ಸೇರುವಾಗ ಉಚ್ಚಾರಣೆ ಸುಗಮವಾಗಲು ಮಧ್ಯದಲ್ಲಿ ಹೊಸ ಅಕ್ಷರ ಅಥವಾ ಧ್ವನಿ ಸೇರ್ಪಡೆಯಾದರೆ ಅದನ್ನು ಆಗಮಸಂಧಿ ಎನ್ನುತ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ. ಎರಡು ಪದಗಳು ಸೇರುವಾಗ ಉಚ್ಚಾರಣೆ ಸುಗಮವಾಗಲು ಮಧ್ಯದಲ್ಲಿ ಹೊಸ ಅಕ್ಷರ ಅಥವಾ ಧ್ವನಿ ಸೇರ್ಪಡೆಯಾದರೆ ಅದನ್ನು ಆಗಮಸಂಧಿ ಎನ್ನುತ್ತಾರೆ. ಟು ಪುಟ್ ಇಟ್ ಇನ್ ಅ ಸಿಂಪಲ್ ವೇ, ವೆನ್ ಟೂ ವರ್ಡ್ಸ್ ಜಾಯಿನ್ ಅಂಡ್ ಎ ನ್ಯೂ ಲೆಟರ್ ಆರ್ ಸೌಂಡ್ ಈಸ್ ಇನ್ಸರ್ಟೆಡ್ ಇನ್ ಬಿಟ್ವೀನ್ ಫಾರ್ ಸ್ಮೂತ್ ಪ್ರೊನೌನ್ಸಿಯೇಷನ್, ಇಟ್ ಈಸ್ ಕಾಲ್ಡ್ ಆಗಮಸಂಧಿ. ಆಗಮ ಅಂದರೆ ಏನು? ಆಗಮ ಅಂದರೆ ಬರುವುದು. ಆಗಮಸಂಧಿಯಲ್ಲಿ ಹೊಸ ಅಕ್ಷರ ಅಥವಾ ಧ್ವನಿ ಬರುತ್ತದೆ. ಪ್ಲೀಸ್ ನೋಟ್ ದಟ್ ಆಗಮ ಇನ್ ಕನ್ನಡ ಮೀನ್ಸ್ ಕಮಿಂಗ್. ಸೊ ಇನ್ ದ ಕೇಸ್ ಆಫ್ ಆಗಮಸಂಧಿ, since a new letter or sound comes, it's called Agama Sandhi. If you recall, in the case of Lopasandhi, the last swara of Purvapada is dropped out, whereas in Agama Sandhi, a new letter or sound is inserted in the end word. Agama Sandhi can be further classified into Yakaragama Sandhi and Vakaragama Sandhi. Let's try to understand Yakaragama Sandhi first. Purvapadada ಕೊನೆಯಲ್ಲಿ ಅ, ಇ, ಈ, ಎ, ಐ ಗಳ ಸ್ವರವಿದ್ದು ಉತ್ತರ ಪದದ ಮೊದಲ ಅಕ್ಷರ ಸ್ವರವಾಗಿದ್ದರೆ ಹೊಸದಾಗಿ ಯ ಅಕ್ಷರವೊಂದು ಬಂದು ಸೇರುವುದಕ್ಕೆ ಯಕಾರಾಗಮ ಸಂಧಿ ಎನ್ನುತ್ತಾರೆ. ಇಫ್ ದ ಪೂರ್ವಪದ ಎಂಡ್ಸ್ ವಿತ್ ದ ಸ್ವರ ಎ, ಈ, ಎ, ಐ and the second word, that is ಉತ್ತರ ಪದ, begins with any swara, the addition of a new letter ya between them is called yakaragama sandhi. Don't worry if it sounds complex. It's very easy if you understand it with an example. Let's look at an example. Nadi plus inda, nadi inda. Nadi plus inda, nadi inda. In this example, the last swara of Purvapada is E. And the first letter of the Uttarapada is also E. So it's Swarasandhi. Now if you observe the end word Nadinda, a new letter Ya has come. So it's Yakaragama Sandhi. ಈ ಉದಾಹರಣೆಯಲ್ಲಿ ನೀವು ನೋಡೋದಾದರೆ ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಇ ಆಗಿದ್ದು ಇದು ಆಗಲೇ ವ್ಯಾಖ್ಯಾನದಲ್ಲಿ ಹೇಳಿದ ಸ್ವರಗಳಲ್ಲಿ ಒಂದಾಗಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಈ ಸ್ವರವಾಗಿದೆ. ನೀವು ಸಂಧಿಪದ ನದಿಯಿಂದ ವನ್ನು ಗಮನಿಸಿದರೆ ಯ ಅಕ್ಷರ ಹೊಸದಾಗಿ ಸೇರ್ಪಡೆಯಾಗಿದೆ. ಆದ್ದರಿಂದ ಇದು ಯಕಾರಾಗಮ ಸಂಧಿ. ಲೆಟ್ಸ್ ಲುಕ್ ಎಟ್ ಒನ್ ಮೋರ್ ಎಕ್ಸಾಂಪಲ್. ಬಾ ಪ್ಲಸ್ ಎಂದನು, ಬಾ ಎಂದನು, ಬಾ ಪ್ಲಸ್ ಎಂದನು, ಬಾ ಎಂದನು. ಇಲ್ಲಿಯೂ ಅಷ್ಟೇ, ಬಾ ಎಂದನು ಪದದಲ್ಲಿ ಯ ಅಕ್ಷರ ಬಂದಿದೆ. ಆದ್ದರಿಂದ ಇದು ಯಕಾರಾಗಮ ಸಂಧಿ. ಇಫ್ ಯು ಲುಕ್ ಎಟ್ ದ ಫೈನಲ್ ವರ್ಡ್ ಬಾ ಎಂದನು, a new letter ya has been added. That's why it is yakaragama sandhi. Let's look at one more. Kai plus alli, kaiyalli. Kai plus alli, kaiyalli. In this example, the word kaiyalli, new letter ya has been added. Okay students, I think yakaragama sandhi is clear now. Let's take a look at vakaragama sandhi now. I think you may have already guessed it. Instead of ya, if va comes in the sandhi,
ಇಟ್ ಈಸ್ ವಕಾರಾಗಮ ಸಂಧಿ. ಸೊ ಹಿಯರ್ ಇಸ್ ದ ಡೆಫಿನಿಷನ್. ಪೂರ್ವ ಪದದ ಕೊನೆಯಲ್ಲಿ ಉ ಉ ರು ಒ ಓ ಗಳ ಸ್ವರವಿದ್ದು ಉತ್ತರ ಪದದ ಮೊದಲ ಅಕ್ಷರ ಸ್ವರವಾಗಿದ್ದರೆ ಹೊಸದಾಗಿ ವ ಅಕ್ಷರವೊಂದು ಬಂದು ಸೇರುವುದಕ್ಕೆ ವಕಾರಾಗಮ ಸಂಧಿ ಎನ್ನುತ್ತಾರೆ. ದಟ್ ಈಸ್ ಇಫ್ ದ ಪೂರ್ವ ಪದ ಎಂಡ್ಸ್ ವಿತ್ ದ ಸ್ವರ ಉ ಉ ರು ಒ ಓ and the second word, that is Uttarpada, begins with any swara, the addition of a new letter va between them is called Vakaragama Sandhi. Let's look at an example to understand it better. Guru plus Annu, Guruvannu. Guru plus Annu, Guruvannu. ಈ ಉದಾಹರಣೆಯಲ್ಲಿ ಗಮನಿಸಿ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಆಗಿದ್ದು ಇದು ಆಗಲೇ ವ್ಯಾಖ್ಯಾನದಲ್ಲಿ ಹೇಳಿದ ಸ್ವರಗಳಲ್ಲಿ ಒಂದಾಗಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಅ ಸ್ವರವಾಗಿದೆ. ನೀವು ಕೊನೆಯ ಪದ ಗುರುವನ್ನು ಗಮನಿಸಿದರೆ ವ ಅಕ್ಷರ ಹೊಸದಾಗಿ ಸೇರ್ಪಡೆಯಾಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ. ಇಫ್ ಯು ಅಬ್ಸರ್ವ್ ದಿಸ್ ಎಕ್ಸಾಂಪಲ್, ಪೂರ್ವ ಪದ ಗುರು ಈಸ್ ಎಂಡಿಂಗ್ ವಿತ್ ಉ. ದಿಸ್ ಈಸ್ ಒನ್ ಆಫ್ ದಿ ಸ್ವರಾಸ್ ಮೆನ್ಷನ್ಡ್ ಇನ್ ದ ಡೆಫಿನಿಷನ್. ಆಲ್ಸೋ Uttarapada is starting with a, which is also a swara. If you observe the end word Guruvannu, you can see the addition of a new letter va. That's why it is Vakaragama Sandhi. Let's look at one more example. Matru plus Annu. Matruvannu. Matru plus Annu. Matruvannu. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ರು ಆಗಿದ್ದು ಉತ್ತರ ಪದ ಅ ಸ್ವರದೊಂದಿಗೆ ಶುರುವಾಗುತ್ತಿದೆ ಮತ್ತು ಮಾತೃವನ್ನು ಪದದಲ್ಲಿ ವ ಅಕ್ಷರದ ಆಗಮನವಾಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ. ಇನ್ ದಿಸ್ ಎಕ್ಸಾಂಪಲ್, ಪೂರ್ವ ಪದ ಈಸ್ ಎಂಡಿಂಗ್ ವಿತ್ ರು ಸ್ವರ ಅಂಡ್ ಉತ್ತರ ಪದ ಈಸ್ ಸ್ಟಾರ್ಟಿಂಗ್ ವಿತ್ ಅ ಸ್ವರ. ದಿ ಫೈನಲ್ ವರ್ಡ್ ಮಾತೃವನ್ನು ಹ್ಯಾಸ್ ಎ ನ್ಯೂ ಲೆಟರ್ ವ. ದಟ್ಸ್ ವೈ ಇಟ್ ಈಸ್ ವಕಾರಾಗಮ ಸಂಧಿ. Okay, let's look at one more example. Go plus ige. ಗೋವಿಗೆ. ಗೋ ಪ್ಲಸ್ ಇಗೆ, ಗೋವಿಗೆ. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಓ ಸ್ವರವಾಗಿದ್ದು ಉತ್ತರ ಪದ ಇ ಸ್ವರದೊಂದಿಗೆ ಶುರುವಾಗುತ್ತಿದೆ ಮತ್ತು ಗೋವಿಗೆ ಪದದಲ್ಲಿ ವ ಅಕ್ಷರದ ಆಗಮನವಾಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ. ಇನ್ ದಿಸ್ ಎಕ್ಸಾಂಪಲ್, ಪೂರ್ವ ಪದ ಈಸ್ ಎಂಡಿಂಗ್ ವಿತ್ ಓ ಸ್ವರ ಅಂಡ್ ಉತ್ತರ ಪದ ಈಸ್ ಸ್ಟಾರ್ಟಿಂಗ್ ವಿತ್ ಈ ಸ್ವರ. ದಿ ಫೈನಲ್ ವರ್ಡ್ ಗೋವಿಗೆ ಹ್ಯಾಸ್ ಎ ನ್ಯೂ ಲೆಟರ್ ವ. ದಟ್ಸ್ ವೈ ಇಟ್ ಈಸ್ ವಕಾರಾಗಮ ಸಂಧಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಈಗ ಯಕಾರಾಗಮ ಮತ್ತು ವಕಾರಾಗಮ ಸಂಧಿಗಳು ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಸರಣಿ ಇಷ್ಟವಾಗ್ತಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದು ನಮಗೆ ಇನ್ನಷ್ಟು ಇದೇ ಥರ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಸ್ಟೂಡೆಂಟ್ಸ್, ಐ ಥಿಂಕ್ ಯು ಗಾಟ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯಕಾರಾಗಮ ಆ್ಯಂಡ್ ವಕಾರಾಗಮ ಸಂಧಿಗಳು ನಾವು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇಟ್ ವಿಲ್ ಎಂಕರೇಜ್ us to bring more videos like this to you. Keep learning. I'll see you in the next video.